ವಾಲ್ಮೀಕಿ ವ್ಯೂಹದಲ್ಲಿ ಸಿಲುಕಿದ ಕಾಂಗ್ರೆಸ್ ನಾಯಕರು. ಓರ್ವ ಸಂಸದ ಮೂವರು ಶಾಸಕರಿಗೆ ಇಡಿ ಶಾಕ್ ಕೊಟ್ಟಿದೆ. ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಇಡಿ ಕೊಟ್ಟಂತ ಶಾಕ್ ಇದು. ಓರ್ವ ಸಂಸದ ಮತ್ತು ಮೂವರು ಶಾಸಕರು ಅವರ ಮನೆ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವಾಲ್ಮೀಕಿ ವ್ಯೂಹದಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಈಗ ಢವಢವ ಶುರುವಾಗಿದೆ. ವಾಲ್ಮೀಕಿ ಹಣ ಬಳ್ಳಾರಿ ಎಲೆಕ್ಷನ್ಗೆ ಬಳಸಿದಂತ ಆರೋಪ ಇದ್ದು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ಮಾಡಿದ್ದಾರೆ. ಬೆಳಗ್ಗೆನೇ ಕೈ ನಾಯಕರ ಮನೆ ಕದ ತಟ್ಟಿದೆ ಇಡಿ ಟೀಮ್. 10ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಮನೆಯಲ್ಲಿ ಶೋಧ ನಡೀತಾ ಇದೆ. ಬಳ್ಳಾರಿಯ ಸಂಸದ ಇ ತುಕಾರಾಂ, ಶಾಸಕ ಭರತ್ ರೆಡ್ಡಿ, ಶ್ರೀನಿವಾಸ್, ಕಂಪ್ಲಿ ಗಣೇಶ್, ಮೂವರು ಶಾಸಕರು, ಒಬ್ಬ ಸಂಸದ. ಅಧಿಕಾರಿಗಳ ಶೋಧ ಮುಂದುವರೆದಿದೆ. ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ವಾಲ್ಮೀಕಿ ಹಣ ಬಳ್ಳಾರಿ ಎಲೆಕ್ಷನ್ಗೆ ಬಳಸಿದಂತ ಆರೋಪ ಇದ್ದು ಇಡಿ ನಡೆಸಿದಂತ ದಾಳಿ ಇದು. ದಾಖಲೆಗಳ ಸಮೇತ ಇಡಿ ಅಖಾಡಕ್ಕಿಳಿದಿದೆ. ಆರಂಭದಿಂದಲೂ ಕೇಳಬಂದಂತ ಆರೋಪ ಆಗಿತ್ತು. ಇದೇ ಹಣ ಚುನಾವಣೆಗೂ ಕೂಡ ಬಳಕೆ ಆಗಿದೆ. ಆಯಾ ಕ್ಷೇತ್ರದ ಶಾಸಕರು, ಸಂಸದರು ರಾಜೀನಾಮೆ ಕೊಡಬೇಕು ಅಂತ. ಇದೀಗ ಇಡಿ ತನಿಖೆಯ ಅಖಾಡಕ್ಕಿಳಿದಿದೆ. ಇಡಿ ಇಕ್ಕಳದಲ್ಲಿ ಕಾಂಗ್ರೆಸ್ನ ನಾಯಕರು ಸಿಕ್ಕಾಕೊಂಡಿದ್ದಾರೆ. ಬಳ್ಳಾರಿ ಎಲೆಕ್ಷನ್ಗೆ ನೀರಿನಂತೆ ದುಡ್ಡು ಚೆಲ್ಲಿದ್ರ? ವಾಲ್ಮೀಕಿ ನಿಗಮ ಹಣ ಬಳ್ಳಾರಿ ಚುನಾವಣೆಗೆ ಹಂಚಿಕೆಯಾಯ್ತಾ? 4 ವಿಧಾನಸಭಾ ಕ್ಷೇತ್ರಗಳಿಗೆ ಹಂಚಿಕೆಯಾಗಿದ್ದ ಹಣ ಮಾಜಿ ಸಚಿವ ನಾಗೇಂದ್ರಗೆ ಹೋಗಿತ್ತು 5.5 ಕೋಟಿ ಹಣ. ಕೋಟಿ ಹಣ ಲೆಕ್ಕವೇ ಇಲ್ಲದಂತೆ ಹರಿದು ಹೋಗಿದೆ. ಮಾಜಿ ಸಚಿವ ನಾಗೇಂದ್ರಗೆ ಹೋಗಿತ್ತು 5,26,00,000 ಹಣ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ಗೆ 5,74,00,000. ಕಂಪ್ಲಿ ಶಾಸಕ ಗಣೇಶ್ 4,74,00,000 ಹಣ ಹಂಚಿಕೆ. NT ಶ್ರೀನಿವಾಸ್ಗೆ 4,44,00,000 ಹಣ. ಕಾಂಗ್ರೆಸ್ನ 4 ಶಾಸಕರ ಕ್ಷೇತ್ರಗಳಿಗೂ ಹಣ ಹಂಚಿಕೆಯಾಗಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಳಿ ಇಡಿ ಚಾರ್ಜ್ ಶೀಟ್ನ ಪ್ರತಿ. ಚುನಾವಣೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ, ವಿಧಾನಸಭೆ ಕ್ಷೇತ್ರವಾರು ಹಣ ಹಂಚಿಕೆ ಆಗಿತ್ತು. ಕ್ಷೇತ್ರವಾರು ಹಂಚಿಕೆ ಆದಂತಹ ಹಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಳಿ ಇಡಿ ಚಾರ್ಜ್ ಶೀಟ್ನ ಪ್ರತಿ ಇದೆ. ಯಾರ್ಯಾರಿಗೆ ಚುನಾವಣೆಯಲ್ಲಿ ಎಷ್ಟೆಷ್ಟು ಹಣ ಹೋಗಿದೆ, ಕ್ಷೇತ್ರವಾರು ಹೇಗೆ ಹಣ ಹಂಚಿಕೆ ಆಗಿತ್ತು, ಎಲ್ಲದರ ಡೀಟೇಲ್ಸ್, ಹಣದ ಹಂಚಿಕೆಯ ಬಗ್ಗೆ ಬರೆದಿಟ್ಟಿದ್ದ ಲೆಕ್ಕದ ಪ್ರತಿ ಲಭ್ಯ ಆಗಿದೆ. ದಾಖಲೆಯನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿತ್ತು ಇಡಿ. ಚಾರ್ಜ್ ಶೀಟ್ನ ಪ್ರತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಹಣದ ಹಂಚಿಕೆ ಬಗ್ಗೆ ಬರೆದಿಟ್ಟಿದ್ದ ಲೆಕ್ಕದ ಪ್ರತಿ ಲಭ್ಯ ಆಗಿದೆ. ದಾಖಲೆಯನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ ಇಡಿ. ಏನಿದೆ ಚಾರ್ಜ್ ಶೀಟ್ನಲ್ಲಿ? ಈ ಲೆಕ್ಕದ ಪ್ರತಿಯಲ್ಲಿ ಏನಿದೆ? ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಹೋಗಿದೆ, ಕೋಟಿ ಹಗರಣ ನಡೆದಿದೆ. ವಾಲ್ಮೀಕಿ ಹಗರಣ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನವನ್ನ ಹುಟ್ಟುಹಾಕಿದಂತ ಪ್ರಕರಣ ಇದು. ಆಡಳಿತಾರೂಢ ಸರ್ಕಾರದ ಮೇಲೆ ಒಂದಾದ ಮೇಲೆ ಒಂದರಂತೆ ಬಂದಂತ ಪ್ರಕರಣಗಳು. ಮೂಡ, ವಾಲ್ಮೀಕಿ, ಹೀಗೆ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡೋದಕ್ಕೆ ಒಂದಾದ ಮೇಲೊಂದು ಹಗರಣಗಳ ಬೆಳಕಿಗೆ ಬಂತು. ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಹಣ ಹಂಚಿಕೆ ಆಗಿದೆ ಅನ್ನೋದರ ಲೆಕ್ಕ ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.